ಹೆಂಗೋ ಬಿಡವ ಸುಶೀಲ, ಈ ಕಡೆಗೆ ಬಂದಿದ್ದಕ್ಕ ಹಚ್ಚ ಹಸಿರು ಬೆಳೆದಿರೋದು ಹುಲ್ಲು ಕೊಯ್ಯಾಕಾದ್ರೆ ಸಿಕ್ ನಮ್ಗೆ. ಹ್ಞೂನಕ್ಕ, ನಾನು ಅದನ್ನ ಅನ್ಕೊಂಡ್ ಬನ್ನಿ. ಇಲ್ಲಿ ಕಬ್ಬಿನ ಮದ್ದಕ್ಕೆ ಕುರಿ ಮತ್ತೆ ಎಮ್ಮೆ ಮೇಯ್ಸಕ್ ಅದು ಬರ್ತಾ ಇರ್ತಾರಲ್ಲ, ಹುಲ್ಲು ಇರ್ತೈತ ಇಲ್ಲ ಅನ್ಕೊಂಡ್ ಬನ್ನಿ. ಇಲ್ಲಿ ನೋಡಿದ್ರ ಹಚ್ಚ ಹಸಿರು ಹುಲ್ಲು ಎಷ್ಟು ಚಂದ ಬೆಳೆದೈತೆ ನೋಡು. ಇದು ಬಿಡ್ತಿದ್ದಿಲ್ಲ ಇಲ್ಲಿ ಬರಾಕ. ಅಲ್ಲಿ ಇದು ಜಾಲಿ ಹಾಕಿದಾರೆ, ಅದಕ್ಕ ಕುರಿ ಎಮ್ಮೆಗಳೆಲ್ಲ ಬರ್ದಂಗ ಇದ್ ಮಾಡಿದಾರೆ. ಮನುಷ್ಯರಷ್ಟ ಅಡ್ಡಾಡ್ಬೋದು. ಇವು ಎಮ್ಮೆ ದನ ಕರು ಇವೆಲ್ಲ ಬರಕ ಜಾಗ ಇಲ್ಲ ಅಲ್ಲಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇದು ಹುಲ್ಲೆಲ್ಲ ತಿಂದಾಕ್ ಬಿಡ್ತಿದ್ವ. ಹ್ಞೂನಕ್ಕ, ಜಾಲಿ ಹಾಕಿರೋದಕ್ಕ ಆಯ್ತಿದ್ ಹುಲ್ಲು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮೇಯ್ಸ್ಕೊಂಡು ಹೋಗ್ಬಿಡೋರು. ಗಿರಿಜಕ್ಕ, ನಾವು ಹುಲ್ಲು ಕೊಯ್ಯಾತೀವಿ, ಇವ್ರು ನೋಡಕ ಎಷ್ಟು ಚಂದ ನೋಡತ್ತಾರ ನಿಂತ್ಕೊಂಡು. ಅವ್ರೆ ನಾವ ಸಾವುಕಾರ ಮಂದಿ ಏನು ಬಂದು ನಮ್ಮ ಕೈಯಾಗಿರೋದು ಹುಲ್ಲು ತಗೊಂಡು ಅಲ್ಲಿ ಹೊರೆ ಮೇಲೆ ಇಡ್ತಾರೆ. ನಾವೇ ಇಡ್ಬೇಕು, ಎದ್ದು ಬಗ್ಗಿ ಎದ್ದೇಳೋದು. ನಮ್ಗೆ ವಯಸ್ಸಾದವ್ರ ಎದ್ದು ಬಗ್ಗಿ ಮಾಡ್ಬೇಕವ, ವಯಸ್ಸಿರೋರೇನು ಮಾಡಲ್ಲ ಈಗಿನ ಕಾಲದಲ್ಲಿ. ಗಿರಿಜಾಕ, ನೀನಂತ್ರು ನೀನು ಯಾವ ಕಡೆಯಿಂದ ಸಾವುಕಾರ ಮಂದಿ? ನಮ್ಮ ಮನೆ ನೋಡಿದ್ದೆ, ಮಳೆ ಬಂದ್ರೆ ಎಲ್ಲಿ ನೋಡಿದ್ರೆ ಸೋರ್ತೈತಕ್ಕ. ಎಲ್ಲಿನ ಸಾವುಕಾರ ಮಂದಿ ಎಲ್ಲ ಏನಿಲ್ಲ. ಕೊಡಿಲ್ ಹುಲ್ ಸುದ್ದಿ ಬಸಿ ಹಂಗೆ ಕೇಳತಿ. ಕೈಯಾಗಿರೋ ಹುಲ್ ತಗೊಂಡು ಅಲ್ಲಿ ಹೊರೆ ಮೇಲೆ ಇಡ್ಬಾರವ ಅಂತಂದ್ರೆ ಇಡ್ತೀವಿ. ರೇಖಾ, ಇಸ್ಕೊ ಕೊಡಕ್ಕ. ಮನೆ ಸೊರಾತೈತವ, ಅದನ್ನ ಹೇಳತ್ತಿಲ್ಲ ನಾನು. ಅದ್ರಾಗ ಎಲ್ಲಿ ಸಾವುಕಾರ ಮಂದಿ? ಹೊಲ ಅವು ಇವು ದುಡಿಯೋದ್ರಾಗ ನೀವ ಮೊದ್ಲಿದ್ದೀರಿ. ಅದು ದುಡ್ಡು ಅದು ಎಲ್ಲಿ ಇಡತ್ತೀರ ಏನವ? ನಮ್ಗೆ ಗೊತ್ತಿಲ್ದಂಗೆ ಯಾವ್ದಾದ್ರ ಬಿಲ್ಡಿಂಗ್ ಕಟ್ಸಾತೀರ? ಹ್ಞೂನಕ್ಕ, ಬಿಲ್ಡಿಂಗ್ ಕಟ್ಸಾತೀವಿ. ಗೊತ್ತಿಲ್ಲ ನಿನಗೆ? ಪಟ್ಟಣದಾಗ 2 ಗುಂಟೆ ಜಾಗ ತಗೊಂಡು 3 ಅಫ್ಟೇರ್ ಬಿಲ್ಡಿಂಗ್ ಕಟ್ಸೀವಿ. ಇನ್ನೇನು ಮುಂದಿನ ವರ್ಷ ಗೃಹ ಪ್ರವೇಶ ಇಟ್ಕೊಂಡಿವಿ. ಎಲ್ಲರೂ ಬಂದ್ಬಿಟ್ರಕ್ಕ. ನಿಮ್ಗಂತ ಒಬ್ಬೊಬ್ರಿಗೆ 20-20 ಸಾವಿರ ಸೀರೆ ತೆಗಿಬೇಕಂತ ಭಾಳ ಆಸೆ ಐತೆ ನನಗೆ. ನಂಗೆ ಗೊತ್ತಿಲ್ಲ ಇರೋದು ಏನೈತೆ ಹೇಳಿ. ಆ 2 ಗುಂಟೆ ಜಾಗ ತಗೊಳಕ್ ನಿಮ್ಗೆ ದುಡ್ಡು ಕೊಟ್ಟಿದ್ದ ನಾನವ. ಸರಜಿ, ಬೇಕಿತ್ತ ನಿನಗಿದು? ನೀನ್ ಚಾಪೆ ಕೆಳಗೆ ತೋರಿದ್ರ ನಮ್ ಗಿರಿಜಾಕ ರಂಗೋಲಿ ಕೆಳಗ ತೋರ್ತೈತವ. ಮಾತಿಗೆ ಮಾತೆ ಬೆಳ್ಸಕ್ಕಾಗಲ್ಲ ಗಿರಿಜಾಕ ಕೈಯಾಗ. ಹೌದೇನ? ಗಿರಿಜಾಕ ರಂಗೋಲಿ ಕೆಳಗೆ ತೋರಿದ್ರ ರಂಗೋಲಿ ಕೆಳಗೆ ಭೂಮಿ ಆಗದೆ, ನಾನು ಅದ್ರಾಗ ತೋರ್ತೀನಕ್ಕ. ಭೂಮಿ ಆಗದೆ ಭೂಮಿಯಾಗ ತೋರ್ತಿ? ಬಾರವ ನೋಡೋಣ, ಒಂದು ಕೈ ನೋಡ್ಕೊಂಡ ಬಿಡಂಬ. ಸುಶೀಲ, ಸರಿ ನೀನ್ ಅದು ಹೊರೆ ಎತ್ತ ಆ ಕಡೆಗೆ ಇಡ್ರಿ, ನೋಡೋಣ ಭೂಮಿ ಒಳಗೆ ಹೆಂಗ್ ತೋರ್ತಾಳ. ನಾನು ಇವತ್ತು ನೋಡಬಿಡ್ತೀನಿ. ಬಾರ್ಲಿ ಸಜ್ಜಿ, ನೋಡೋಣ ಹೆಂಗ್ ತೋರ್ತೀನಿ. ಎಲ್ದಾಗ ಎಲ್ಲ ಜಾಗ ಖಾಲಿ ಮಾಡಿ ನೋಡಿ. ಹೊರೆ ಎತ್ತ ಆ ಕಡೆಗೆ ಇಟ್ಟಿವಿ. ರೇಖಾ ಆ ಕಡೆಗೆ ಸರಿದಾಳೆ, ನಾನೊಂದು ಸ್ವಲ್ಪ ಸರಿ ಅಂತಂದ್ರೆ ಸರಿತೀನಿ. ತೂರ್ ಬಾ. ಹೋಗಕ್ಕ. ದಬ್ಬ ಹಂಗ. ಅಯ್ಯೋ ಬಿಡು ರೇಖಾ, ನೀನು ಗಿರಿಜಕ್ಕ ಮಾತು ಕೇಳ್ಕೊಂಡು ಖರೇನ ದಬ್ಬಾತಿ ಅಲ್ಲ. ಈಗ ನಾನು ಭೂಮಿ ಒಳಗೆ ತೂರ್ತೀನಿ ಅಂದೆ, ಈಗ ಗಿರಿಜಕ್ಕನು ಖರೇನ ರಂಗೋಲಿ ಕೆಳಗೆ ತೂರ್ತೈತೆ. ತೂರ್ತೀನಿ ಅಂತ ತಗೊಳವ, ಅದ್ರಾಗ ಏನೈತೆ. ಆದ್ರೆ ಅದಕ್ಕಿಂತ ಮೊದಲು ನಿನ್ನ ನೆಲದಾಗ ತೋರಿಸ್ಬೇಕು ನನಗೆ. ಅಯ್ಯವ್ವ, ಅವಾಗಿಂದ ನಿಮ್ಮ ಜಗಳ ಕೇಳಿ ಕೇಳಿ ಕಿವಿ ಎಲ್ಲ ತೂತ್ ಬಿದ್ದವ ನಾನು. ಆತಾತೆ ಸರೋಜಾ, ರೇಖಾ, ಇಲ್ಲಿ ಪರ್ಸಾಪರ್ ಹೊಲ್ತಾಗ ಎಳೆವು ಮೆಕ್ಕೆಜೋಳ ಬಿಟ್ಟಿದ್ದಾವೆ ನೋಡಿ, ಕಿತ್ಕೊಂಡು ಬರ್ರಿ. ಹೋಗ್ರಿ, ಅಷ್ಟ್ರ ಮಟ್ಟ 1-2 ಹೊರೆ ಹುಲ್ ಕೊಯ್ತೀವಿ ನಾವು. ಆಯ್ತಕ್ಕ. ಇರ್ಲಿ ಸರಜಿ, ನೀನ್ ಮೆಕ್ಕೆಜೋಳ ಕಿತ್ಕೊಂಡ್ ಬರಕ್ ಹೋದ್ರೆ ಇಲ್ಲಿ ನೆಲದಾಗ ಯಾರು ತೂರ್ತಾರ ಮತ್ತೆ? ಹೋಗಿರ್ಜಾಕ, ನಾನು ಬರ್ಲಿ, ನೀನ ತೂರ್ಬೇಕಿದ್ರೆ. ಹರೇಕ ಬಾ, ನಾವು ಹೋಗೋಣ. ಸರ್ಜಿ. ಅಯ್ಯವ್ವ ಸರಜಿ ಸರಜಿ, ಅಯ್ಯವ್ವ ನಕ್ ಹೊಟ್ಟೆ ನೋವು ಬಂದ್ಬಿಡ್ತಾವ ನನಗೆ. ಹೋದ್ರೆ ಈಗ ಆತಾತ ಹುಲ್ ಕೊಯ್ಯನ್ ಬಾರವ ನಾವು. ಅಲ್ಲ ಸುಶೀಲ, ಪರಸಾಪರ ಹೊಲ್ದಾಗ ಮೆಕ್ಕೆಜೋಳ ಯಾವಾಗ ನೋಡಿದೀನಿ ನೀನು? ಅದಕ್ಕ ನಾವು ಊಟ ಮಾಡಿ ಸರ್ಜಿ ನಾನು ತಟ್ಟೆ ತೊಳ್ಕೊಂಡು ಬರಕ್ಕೆ ಬೋರ್ವೆಲ್ ಹತ್ರಕ್ಕೆ ಹೋಗಿದ್ದೀವಿ ನೋಡಿ. ಬರ್ಬೇಕಾದ್ರೆ ಹಂಗ ಪರಸಾಪರ ಹೊಲತಾಗ ಕಣ್ಣು ಓದು ಬಲ್ತಿದ್ದಾವ ಏನು ಎಳೆವಿದಾವ ಗೊತ್ತಿಲ್ಲ. ನಾವು ಬರ ಹುಲ್ ಕೊಯ್ದು ನಡಿಯಕ್ಕ ಒಂದು 10-20 ಕಿತ್ಕೊಂಡು ಹೋಗೋಣ. ಕೂದಿಸಿ ತಿನ್ನಾಕದ್ರ ಬರ್ತೈತಿ. ತಟ್ಟೆ ತೊಳ್ಕೊಂಡು ಬರಕ್ಕೆ ಹೋದಾಗ ನೋಡ್ಕೊಂಡು ಬಂದಿರೇನು ನೀವು? ನಾನು ಪರಸಾಪರ ಹೊಲ್ದಾಗ ಮೆಕ್ಕೆಜೋಳ ಇರೋ ಈಕಿಗೆ ಹೆಂಗೆ ಗೊತ್ತಾಯ್ತು? ಬರೋದ ಇವತ್ತು ಬಂದಾಳ ನಮ್ಮ ಹೊಲ ಕಡೆಗೆ ಅನ್ನತೀನಿ. ಆತಾತವ, ಅವ್ರು ಮತ್ತೆ ಬಲ್ತಿರೋ ಎಲ್ಲ ಕಿತ್ಕಿತ್ತು ಇಟ್ಟಿದಾರವ. ಬರ ಹುಲ್ ಕೊಯ್ಕೊಂಡು ನಾವು ಹೋಗೋಣ ನಡಿ, ಹುಡುಗರು ತಿಂತಾರ. ಆತ್ ನಡಿಯಕ್ಕ ಹೋಗೋಣ, ಹುಡುಗರು ತಿಂತಾರಂತಾನ. ಮತ್ತೆ ಅವಾಗ ನೋಡಿ ಬಂದಿದ್ನಿ, ಯಾರೂ ಇಲ್ಲ ಈಗ. ಆದ್ರೂ ಅವ್ರು ಇದಾರ, ಏನು ಮಾಡಿದಾರ ಏನಕ್ಕ. ಪರ್ಸಪ್ಪ ಇದ್ರೆ ಏನು ಅನ್ನಲ್ಲ, ಆದ್ರೆ ಹೆಂಡತಿ ಇದಾಳ ನೋಡು, ಭಾರಿ ಕೆಟ್ಟ ಹೆಂಗ್ಸ್. ಮತ್ತೆ ಆ ಚಾಪೆ ಸುತ್ಕೊಂಡು ಹೋಗ್ಲಿ, ಅದು ಆಗಲಿ ಇದು ಆಗಲಿ ಅಂತ ಬೈದಿದ್ರೆ ಏನು ಮಾಡೋದಕ್ಕ? ಏನು ಬೈದ್ರೆ ಎಷ್ಟು ಬೈತಾಳೆ? ಬೈದಿದ್ದೆಲ್ಲ ಆಕೆಗೆ ಹತ್ತತೈತದೆ. ಹೋದ ವರ್ಷ ಮತ್ತೆ ಅವರ ಮುಂದೆ ಹಿಂಗ ಹಾಕಿದ್ರು, ಎಲ್ಲ ಖಾಲಿ ಅದು. ಅವರು ಎಲ್ಲ ಮೆಕ್ಕೆಜೋಳ ಹಾಕಿದ್ರು ಚೀಲ ಇದು ಮಾಡಿ. ಆಮೇಲೆ ನಮ್ಮ ಬಂದ್ವಲ್ಲ, ಬಂದು ದಿನಾಲು ಕಿತ್ಕೊಂಡು ಹೋಗ್ತಿತ್ತು ಪರಸಪ್ಪ. ನಾವು ಏನು ಅಂತಿದ್ದಿಲ್ಲವ. ಹೌದೇನು? ಈಗ ಧೈರ್ಯ ಬಂತಕ್ಕ. ಆತಾತವ, ಜಲ್ದಿ ಬರ ಹುಲ್ ಕೊಯ್ದು ಹೋಗೋಣ ನಡಿ ನಾವು. ಅದಿದೇನಕ್ಕ? ಅದ ನೋಡಿರಕ್ಕ. ಹಂಗ ಮುಂದಕ್ಕೆ ಹೋದ್ರೆ ಇನ್ನೊಂದು ಐತ್ ನೋಡು. ಈಗ ನನ್ನ ಕೈಯಾಗ ಕೊಟ್ಟಿ ನೋಡು, ಇಂಥವ ನೋಡಿ ಕೇಳು. ಮತ್ತೆ ಪಾಪ ಅವ್ರಿಗೆ ನಷ್ಟ ಆಗ್ಬಾರ್ದಲ್ಲ, ಕಿತ್ಕೊಂಡು ಹೋಗಿ ಬಿಸಾಕೋದಕ್ಕೈತೆ. ಅವು ಬೀಜ ಬಲ್ತಿರವ ಎಳೆವ ಅಂತ ಹಿಂಗೆ ಉಗ್ರಿಂದ ಒಂದು ಸ್ವಲ್ಪ ಇದು ಮಾಡಿ ನೋಡು. ಇಲ್ಲ, ಮುಟ್ ನೋಡಿನ ಕೇಳತ್ತೀನಕ್ಕ. ಹಂಗ ಬಿಟ್ರೆ ಬೀಜಕ್ಕಾದ್ರೂ ಬರ್ತಾವ ಪಾಪ ಅವರಿಗೆ. ಆದ್ರೂ ಇವ್ರು ಹೊಲ್ದವ್ರು ಯಾರಾದ್ರೂ ಬಂದ್ಗಿಂದಾರಂತ ಭಯ ಆಗತೈತಿ ನನಗೆ. ಸರೋಜಕ್ಕ, ಒಂದು ಸ್ವಲ್ಪ ಸುತ್ತಮುತ್ತ ಕಣ್ಣೈಸ್ ನೋಡಕ್ಕ. ಮತ್ತು ನಾನು ಇಲ್ಲಿ ಕೇಳತ್ತೀನಿ, ನಾನು ಸಿಗಾಕೊಂಡ್ನಿ ಅಂತಂದ್ರೆ ಮುಗೀತು ನನ್ನ ಕತೆ. ಇಲ್ಲ ತಗೋರೇಕ, ಸಾವಕಾಶ ಕೇಳಿ ನೀನು. ನಾನು ಅವಾಗಿಂದ ನೋಡಾತೀನಿ, ಯಾರು ಬಂದಂಗಿಲ್ಲ ಇವತ್ತು. ಅವ್ರು ಬಂದಂಗೆ ಇದ್ದಿದ್ರೆ ಆಗ ಅಲ್ಲಿ ಕೊಟ್ಟಿಗೆ ಐತೆ ನೋಡು, ಅಲ್ಲಿ ಕೆಲಸ ಮಾಡೋದು ಯಾರಾದ್ರೂ ಒಬ್ರಾದ್ರೂ ಕಾಣಿಸ್ತಿದ್ರು. ಯಾರು ಇದ್ದಂಗಿಲ್ಲ.
ಯಾರೂ ಇಲ್ಲಲ್ಲ ಮೆಕ್ಕೆಜೋಳ. ಎಲ್ರು ಜನ ಬಂದು ಇದನ್ನ ಕಿತ್ಕೊಂಡು ಹೋಗತ್ತಾರ ಪಾಪ. ಹಂಗಾದ್ರೆ ಯಾಕಿರ್ಲಿ, ಸುತ್ತಮುತ್ತ ನೋಡ್ಕೊಂತಾನೆ ಇರಕ ನನ್ ಗ್ರಹಚಾರಕ್ಕೆ ಮತ್ತೆ ಬಂದು ನನಗ ಹಿಡ್ಕೊಂಡಾರ. ನೀವೇನ ಆ ಕಡೆ ಈ ಕಡೆ ಓಡೋಗ್ತೀರಿ. ಮೊದ್ಲು ಸತಿ ನಾನು ಇಲ್ಲಿ ಬೇರೆಯವ್ರ ಹೊಲ್ದಾಗ ಕಿತ್ಕೊಂಡು ಹೋಗಕ್ ಬಂದಿದ್ದೆ. ಯಾರೂ ಇಲ್ಲಲ್ಲ, ಮತ್ತೆ ಇವ್ರವ ಅಷ್ಟೇ ಇದಾವು ಕಾಯಕ್ ಬಂದ್ಗಿಂದ್ರೆ. ಇಲ್ಲ ಯಾರು ಬಂದಂಗಿಲ್ಲ. ಬಂದ್ರು ಏನ್ ಮಾಡ್ತಾರ ತಗೋ. ಮತ್ತೆ ಸೂರ್ಯಕಾಂತಿ, ಮೆಕ್ಕೆಜೋಳ ಇವೆಲ್ಲ, ಕಬ್ಬು ಇವೆಲ್ಲ ಮತ್ತು ಜನ ತಿಂತಾರೆ. ಏನು ತಿಂದ್ರೆ ಏನು ಅಷ್ಟು ಹೊಲನ ತಿಂದಾಕ್ತಾರೆ. ಏನ್ ಮತ್ತೆ ನಮ್ಮ ಹೊಲದಾಗ ಎಷ್ಟೊಂದು ಜನ ಕಿತ್ಕೊಂಡು ಹೋಗ್ತಾರಕ್ಕ. ಒಬ್ಬೊಬ್ರು ಏನ್ ಅನ್ನಲ್ಲ ಬಿಡು, ತಿಂದ್ರೆ ತಿನ್ಲಿ ಅಂತ ಗಪ್ಪಿರ್ತಾರೆ. ಮತ್ತೆ ಯಾರೂ ಇಲ್ಲಲ್ಲ. ಈಗ ಮೆಕ್ಕೆಜೋಳ ಎಲ್ಲರೂ ಹಿಂದಕ್ಕೆ ಹಾಕಿದ್ದಾರೆ. ಇವ್ರು ಮುಂದೆ ಹಾಕಿರ್ದವ್ರು ಮತ್ತೊಂದು ಸ್ವಲ್ಪ ಕಾಯಕ್ ಬಂದು ನಮ್ಮ ಎಲ್ಲ ಕಿತ್ಕೊಂಡು ತಿಂತಾರಂತ ಕಾಯಕ್ ಬಂದ್ರವ್ರು. ಬರ್ಲಿ ತಗೋ, ಬಂದ್ರೆ ಹೇಳ್ತೀನಂತ ನಾನು. ಆತಕ್ಕ. ಕಾಲಾಗ ನೋಡ್ಕೊಂಡು ಹೋಗೋರೇಕ ನೀನು. ಮೊದ್ಲು ಹಚ್ಚ ಹಸ್ರು ಐತೆ, ಎಲ್ಲ ಹಸ್ರು ಹಾವು ಅಡ್ಡಾಡ್ತಾ ಇರ್ತಾವ. ಅವೇನು ಹುಲ್ಲಕ್ಕ ಅನ್ಸೋದಿಲ್ಲ, ಏನಿಲ್ಲ. ಹಾಯ್ ಮುಳ್ಳ ಏನೋ ಚುಚ್ಚಾತೈತವ. ನಾನು ಚಪ್ಲಿನ ಹಾಕೊಂಡು ಬಂದಿಲ್ಲ. ಅಲ್ಲಿ ಎಲ್ಲಿ ಕೆಸರು ಆಗಿತ್ತು, ಮಳೆ ಬೇರೆ ಬರೋಂಗಿತ್ತಲ್ಲ. ಮಳೆ ಬಂದ್ರೆ ಮತ್ತೆ ಚಪ್ಲಿ ಹಾಕೊಂಡು ಮೆಕ್ಕೆಜೋಳ ಹಾಕೋಕ್ಕಾಗೋದಿಲ್ಲ ಅಂತ ಎಲ್ಲ ಮರದ ಬುಡ್ದಾಗ ಬಿಟ್ಟು ಬಂದೀನಿ. ಈಗ ಹೋಗ್ಬೇಕಾದ್ರೆ ಹಾಕೋಬೇಕು. ಅಯ್ಯೋ ಸುಮ್ಮನಿರಕ್ಕ, ಹಾವು ಬಂದಿತ್ತಂತ ಹೇಳ್ಬೇಡ. ಮೊದ್ಲ ಹಾವು ಕಂಡ್ರೆ ಭಾಳ ಹೆದರಿಕೆ ಆಕೈತೆ ನನಗೆ. ಇಲ್ಲ ತಗೋರೇಕ, ನಿನಗಿಂತ ಜಾಸ್ತಿ ನಾನು ಹೆದರ್ತೀನಿ ಹಾವಿಗೆ ಕಂಡ್ರೆ. ಮತ್ತೆ ಏನು ಮಾಡೋದು, ಹೊಲ್ದಾಗ ಬಂದ್ರೆ ನೋಡ್ಕೊಂಡು ಅಡ್ಡಾಡ್ಬೇಕು. ಹಾವು ಚೇಳು ಅಂತ ಇಂಥ ಹುಳ ಉಪಡಿ ಅಡ್ಡಾಡ್ತಾ ಇರ್ತಾವೆ. ನಾನು ಕಾಲಾಗ ಚಪ್ಪಲಿ ಬೇರೆ ಹಾಕೊಂಡು ಬಂದಿಲ್ಲ. ನನಗೆ ಭಾಳ ಹೆದರಿಕೆ ಆಗತ್ತೈತಿ. ನಿನ್ನ ಬೂಟ್ ಆದ್ರೆ ಹಾಕೊಂಡು ಬಂದಿ. ನನಗೆ ಹಂಗಲ್ಲ, ಹಳೆ ಸ್ಟೈಲ್ ಬಾಚಿರೋದು ಇದೊಂದು ಸ್ಟೈಲ್. ಮತ್ತು ಇದು ಹಳೆ ಚೂಡಿದಾರ, ಬೂಟ್ ಇಷ್ಟು ಬಿಟ್ರೆ ಮತ್ತೆ ಏನೇನು ಮಾಡಕೊಟ್ಟಿಲ್ಲಕ್ಕ ಅವ್ರು. ನಿಮ್ಗಾದ್ರೆ ಟಾಪು, ಚೂಡಿದಾರ, ಸೀರೆ, ಬಳೆ, ಚಪ್ಪಲಿ ಎಲ್ಲ ಬದಲಾಯಿಸಕ್ಕೆ ಕೊಟ್ಟಿದ್ದಾರೆ. ನಮ್ಗೊಂದು ಬಿಂದಿ ಇಲ್ಲ. ಯಾವುದೋ ಒಂದೊಂದು ಸಿಂಗಲ್ ಬಳೆ ಅಷ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಬೇಜಾರಾಕೈತಕ್ಕ ನನಗೆ. ಗಿರಿಜಕ್ಕ ಯಾವಾಗಲೂ ಸೀರೆ ಉಡ್ಕೋ ಅಂತ ಇರ್ತೈತೆ. ಈ ಆ್ಯಪ್ ಅವರ ಕೊಟ್ಟಿಲ್ಲ ಅಂತಂದ್ರೆ ನಾವು ಎಲ್ಲಿಂದ ಉಟ್ಕೋಬೇಕು ಹೇಳಕ್ಕ? ಏನು ಮಾಡೋದು, ಇದ್ದ ಬೇಜಾರಿಗೆ ಒಂದೊಂದ್ಸತಿ ಮನೆ ಹೊರಗೆ ಬರಲ್ಲ ನಾನು. ಅಯ್ಯೋ ಹೌದಾ, ನಂಗೆ ಗೊತ್ತಿದ್ದಿಲ್ಲ ರೇಖಾ ನನಗೆ. ಇಷ್ಟು ದಿನ ಮತ್ತು ನಾವು ನೋಡು ಹಳೆ ಚೂಡಿದಾರ, ಹಳೆ ಬಾಚಿರೋ ಸ್ಟೈಲ್, ಅದು ಯಾವುದೋ ಬೂಟ್, ಒಂದೊಂದು ಬಳೆ ಹಾಕೊಂಡಿರ್ತಾಳಂತ ಆಡ್ಕೊಳತ್ತಿದ್ವಿ. ಕ್ಷಮಿಸವ, ಗೊತ್ತಿದ್ದಿಲ್ಲ ಇಷ್ಟು ದಿನ. ಪಾಪ ಅವ್ರವ್ರ ಕಷ್ಟ ಅವ್ರಿಗೂ ಗೊತ್ತಿರ್ತೈತೆ. ನಮಗಂತರೂ ಮತ್ತೆ ಎಲ್ಲ ಐತೆ. ಅದಕ್ಕೆ ಈ ವಿಡಿಯೋ ಮಾಡೋರು ಎಲ್ಲ ಪಾಪ. ಮತ್ತು ಅವರಾದ್ರೆ ಏನು ಮಾಡ್ತಾರೆ, ಅವತ್ತು ನಾಗರ ಪಂಚಮಿ ದಿನ ಹೆಂಗೋ ಸೀರೆ ಉಡ್ಸಿದಾರಲ್ಲ, ಸಾಕು. ಅದ ಖುಷಿ ಪಡು, ಮತ್ತು ಏನು ಮಾಡೋಕ್ಕಾಗೋದಿಲ್ಲ. ಹೂನಕ್ಕ, ಮತ್ತು ಪಾಪ ಅವರಾದ್ರೆ ಏನು ಮಾಡಕ್ಕೆ ಬರ್ತೈತೆ, ಎಷ್ಟು ಆಕೈತೆ ಅಷ್ಟೇ ಎಡಿಟ್ ಮಾಡ್ತಾರೆ. ಮನುಷ್ಯರಿಗೆ ಅಂತಂದ್ರೆ ತಂದು ನಿಲ್ಲಿಸಿ ಅವ್ರಿಗೆ ಸೀರೆ ಉಡಿಸಿ ಏನಾದರೂ ಮಾಡಕ್ಕೆ ಬರ್ತೈತಿ. ಗೊಂಬೆಗಳಲ್ಲ ನಾವು. ನಮ್ಗೆ ಮತ್ತೆ ಎಷ್ಟು ಆಕೈತೆ ಅಷ್ಟೇ ಅವರು ಪ್ರಯತ್ನ ಪಡಾತಾರೆ. ಆದರೂ ನಾಗರ ಪಂಚಮಿ ದಿನ ಭಾಳ ಚಂದ ರೆಡಿ ಮಾಡಿದ್ರು ನನಗೆ. ಈ ವಿಡಿಯೋ ಮಾಡೋರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಯ್, ಈ ವಿಡಿಯೋ ಮಾಡೋರಿಗೆ ಮಾತಾಡ್ತೀನಿ ನಾನು. ಹೇಗಿದ್ದೀರಿ? ನನ್ನ ಕಡೆಯಿಂದನೂ ಧನ್ಯವಾದಗಳು ರೀ ನಿಮ್ಗೆ. ನೀವು ಎಷ್ಟು ಆಗ್ತೈತೆ ಅಷ್ಟು ಪ್ರಯತ್ನ ಪಡಾತೀರಿ. ನೀವು ಇಷ್ಟು ಕಷ್ಟಪಟ್ಟು ಮಾಡಿದ್ರೂ ವಿಡಿಯೋ 2,000, 3,000, 4,000 ಜನ ನೋಡ್ತಾರೆ. ನೀವು ಇಷ್ಟು ಕಷ್ಟಪಟ್ಟಿರೋದಕ್ಕಾದ್ರೆ ಅವರು ಒಂದು ಲೈಕ್ ಆದ್ರೆ ಕೊಡಬೇಕು. ನಾನು ನೋಡತ್ತೀನಿ, ಭಾಳ ಅಂದ್ರೆ ಭಾಳ ಕಡಿಮೆ ವ್ಯೂಸು, ಲೈಕ್ಸ್ ಬರತ್ತಾವೆ. ಆದರೆ ಇದ್ರದ್ದು ಕಷ್ಟ ಏನಿರ್ತೈತೆ ಅಂತ ನಾವು ಗೊಂಬೆಗಳಿಗೆ ಮತ್ತು ಆ ಗೊಂಬೆಗಳದ್ದು ವಿಡಿಯೋ ಮಾಡೋರಿಗೆ ಅಷ್ಟೇ ಗೊತ್ತಿರ್ತೈತೆ. ಅದಕ್ಕೆ ಯಾರೆಲ್ಲ ಪಾಪ ಚಾನಲ್ನ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡ್ರಿ. ನೀವು ಒಬ್ಬೊಬ್ಬರು ಒಂದೊಂದು ಲೈಕ್ ಕೊಟ್ಟರು ಅವರಿಗೆ 2,000, 3,000 ಲೈಕ್ ಆಗ್ತೈತೆ ರೀ. 4,000, 10,000ವರೆಗೂ ನೋಡಿದ್ರು 400, 500 ಲೈಕ್ ಬರಲ್ಲ ಅಂತಂದರೆ ಈ ವಿಡಿಯೋ ಮಾಡೋರಿಗೂ ಬೇಜಾರಾಕೈತೆ. ಎಷ್ಟು ಆಕೈತೆ ಅಷ್ಟು ಇದ್ದಾಗ್ಲೂ ಪ್ರೀತಿ ತೋರಿಸ್ರಿ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಈ ಕನ್ನಡ ಕಾರ್ಟೂನ್ ಚಾನಲ್ ಮೇಲೆ ಇರಲಿ ರೀ. ಆತ ಗಿರಿಜಕ್ಕ ಮತ್ತು ಸುಶೀಲಕ್ಕ ಬರತ್ತಾರೆ. ನಾವು ಇನ್ನೊಂದು 4 ಕಿತ್ಕೊಂಡು ಮನೆ ಕಡೆಗೆ ಹೋಗ್ತೀವ್ರಿ. ನಡೀರವ, ಮಳೆ ಬರೋ ಮೊದ್ಲು ಮನೆಗೆ ಹೋಗಿ ಸೇರೋಣ. ಮೊದ್ಲು ಮಳೆ ಮಾಡೋ ಆದಂಗೆ ಆಗೈತೆ. ನಾನಿನ್ನು ಪುಟ್ಟಿ ತಗೋಬೇಕು, ಕುಡುಗಲು ಇವು ದಡ್ಡಾಗಿಟ್ಟು ಬರಬೇಕು. ಅಯ್ಯಯ್ಯ ಸರ್ಜಿ, ಇದೇನಿದೆ ಮೆಕ್ಕೆಜೋಳ ಇಷ್ಟ ಕಿತ್ತೀರಿ? ಮತ್ತು ಬಂದಾಗಿಂದ ಏನು ಮಾಡಿದ್ರಿ ನೀವು? ಅದೇ ಮೆಕ್ಕೆಜೋಳನ ಕೇಳತ್ತಿದ್ವಿ, ಯಾರಾದರೂ ಬಂದ್ಗಿಂದಾರಂತ ನಾನು ನೋಡ್ತಿದ್ನಿ. ರೇಖಾ ಒಬ್ಳು ಇಷ್ಟು ಕಿತ್ಕೊಟ್ಟಿದ್ದಾಳೆ ನೋಡಿ. ಸಾಕು ತಗೊಳೋ ಕೈಗೆ ಹೋಗೋಣ ನೋಡ್ರಿ. ಮಳೆ ಮೋಡ ಆಗೈತೆ. ಮೊದ್ಲು ಮತ್ತು ಮಳೆ ಗಿಳೆ ಬಂದರೆ ಛತ್ರಿನೂ ತೊಗೊಂಡು ಬಂದಿಲ್ಲ ನಾವು. ಅಯ್ಯ, ಯಾರು ಬಂದ್ರೆ ಏನು ಮಾಡ್ತಾರೆ ತಗೋ, ಏನಾಗಲ್ಲ. ಸರಿ, ನಾನು ಕೇಳ್ತೀನಿ. ಒಬ್ಬೊಬ್ರಿಗೆ ಒಂದು 5-5, 6 ಬೇಡ,